ಗ್ರಾಮ ಪಂಚಾಯಿತಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನೌಕರರಿಗೆ ವೈಜ್ಞಾನಿಕ ರೂಪದ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿ ಮತ್ತು ಕಾರ್ಮಿಕ ಕಾನೂನುಗಳ ತಿದ್ದುಪಡಿಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾ ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದ ಸಂಘದ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ನೌಕರರು ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು. ರಾಜ್ಯದಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ರಾಜ್ಯದಾದ್ಯಂತ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಮುಂದೆ ನಡೆಯುತ್ತಿರುವ ಹೋರಾಟ ಯಶಸ್ವಿಯಾಗಲಿ. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನೀಡಲೇಬೇಕು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನೀಡಲೇಬೇಕು. ಕಾರ್ಮಿಕರನ್ನು ತುಳಿಯುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗೆ ಧಿಕ್ಕಾರ. ಕಾರ್ಮಿಕರ ಕಾನೂನು ಬದಲಾಯಿಸುತ್ತಿರುವ ಕೇಂದ್ರ ಸರ್ಕಾರ ಕೇಳಿರೆ ಧಿಕ್ಕಾರ. ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನೀಡದೆ ಮೋಸ ಮಾಡುತ್ತಿರುವ ರಾಜ್ಯ ಸರ್ಕಾರ ಕೇಳಿರೆ ಧಿಕ್ಕಾರ. ಹೋರಾಟ ಕಾರ್ಮಿಕರ ನೀತಿಗಳನ್ನು ಬದಲಾಯಿಸುತ್ತಿರುವ ಕೇಂದ್ರ ಸರ್ಕಾರ ಕೇಳಿರೆ ಧಿಕ್ಕಾರ. ಕಾರ್ಮಿಕ ನೀತಿಯನ್ನು ಬದಲಾಯಿಸುತ್ತಿರುವ ಸರ್ಕಾರದ ನೀತಿಗಳಿಗೆ ಹೇಳಿರೆ ಧಿಕ್ಕಾರ. ಹೋರಾಟ ನ್ಯಾಯಯುತವಾದ ಬೇಡಿಕೆಗಳು ಈಡೇರಲಿ. ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ನೀಡಲೇಬೇಕು. ಗ್ರಾಮ ಪಂಚಾಯತ್ ನೌಕರರಿಗೆ ಬೆಲೆ ಏರಿಕೆಗೆ ಅನುಗುಣವಾಗಿರತಕ್ಕಂತಹ ಕನಿಷ್ಠ ವೇತನ ನೀಡಲೇಬೇಕು. ಸಂಘಟನೆಯ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಮಾತನಾಡಿ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಆಯೋಜಿತ ಮುಷ್ಕರದ ಭಾಗವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನೌಕರರಿಗೆ ಇಲ್ಲಿಯವರೆಗೂ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಗಳಿದ್ದರೂ ಕನಿಷ್ಠ ವೇತನ ಪಾವತಿಯಾಗ್ತಾ ಇಲ್ಲ. ಪ್ರಸ್ತುತ ಪಂಚಾಯಿತಿಗಳಲ್ಲಿ ನೌಕರರು ಜೀತದಾಳುಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ದಿನದಿಂದ ದಿನಕ್ಕೆ ನಿತ್ಯೋಪಯೋಗಿ ವಸ್ತುಗಳ ಧಾರಣೆ ಹೆಚ್ಚಳವಾಗ್ತಾ ಇದೆ. ಇದಕ್ಕೆ ಅನುಗುಣವಾದ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಗೆ ವೇತನವನ್ನು ನೀಡ್ತಾ ಇಲ್ಲ. ಇದರಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿತಾ ಇರುವ ನೌಕರರು ಕುಟುಂಬ ನಿರ್ವಹಣೆ ಮಾಡಲು ಅರೆಹೊಟ್ಟೆಯಲ್ಲಿ ಪರದಾಡುವ ದಯನೀಯ ಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ರಾಜ್ಯದಾದ್ಯಂತ ಇವತ್ತು ಕಾರ್ಮಿಕ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡುವುದರ ಮುಖಾಂತರ ಅದೇ ರೀತಿಯಲ್ಲಿ ಸಂಬಂಧಪಟ್ಟ ಎಲ್ಲ ಇಒಗಳಿಗೂ ಕೂಡ ಮನವಿ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಭಾಳ ಮುಖ್ಯವಾಗಿರತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರನ್ನ ಸರ್ಕಾರ ಒಂದು ರೀತಿಯಲ್ಲಿ ಜೀತದಾಳುಗಳಾಗಿ ಕೆಲಸವನ್ನು ಮಾಡಿಸ್ತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ 2016ರಲ್ಲಿ ಬೇಸಿಕ್ ಸಂಬಳವನ್ನು ಹೆಚ್ಚು ಮಾಡಿರತಕ್ಕಂಥದ್ದನ್ನು ಬಿಟ್ಟರೆ, ಪ್ರತಿ ವರ್ಷ DA ಕೊಡೋದು ಬಿಟ್ಟರೆ ಅವರು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ ಸರಿಯಾಗಿರತಕ್ಕಂಥ ಯಾವುದೇ ರೀತಿಯ ವೇತನಗಳನ್ನು ಇವತ್ತು ಕೊಡ್ತಾ ಇಲ್ಲ ಅನ್ನತಕ್ಕಂಥದ್ದು ಇವತ್ತು ನಮ್ಮ ಭಾಳ ಮುಖ್ಯವಾಗಿರತಕ್ಕಂಥ ಬೇಡಿಕೆ. ಅಂದರೆ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ದುಡಿತಾ ಇರತಕ್ಕಂಥ ನೌಕರರಿಗೆ ಅವರ ಕುಟುಂಬವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಅವರು ಅರೆ ಹೊಟ್ಟೆಯ ಒಳಗಡೆ ಬದುಕಬೇಕಾಗಿರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿದೆ ಅನ್ನತಕ್ಕಂಥದ್ದು ಭಾಳ ಮುಖ್ಯವಾಗಿ. ಈಗಾಗಲೇ ನಾವು CITವಿನ ನೇತೃತ್ವದ ಒಳಗಡೆ ರಾಜ್ಯದಾದ್ಯಂತ ದೀರ್ಘಕಾಲವಾಗಿರತಕ್ಕಂಥ ಹೋರಾಟಗಳು ನಡೆದಿರತಕ್ಕಂಥ ಭಾಗವಾಗಿ ರಾಜ್ಯದ ಒಳಗಡೆ ಒಂದು ಕನಿಷ್ಠ ವೇತನದ ಪರಿಷ್ಕರಣಾ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ 3 ವರ್ಷಗಳ ಕಾಲ ರಾಜ್ಯ ಹೈಕೋರ್ಟ್ನಲ್ಲಿ ಅದು ಕೇಸ್ ನಡೀತಿತ್ತು. ಸಂಘಟನೆ ಕೇಸಿನ ಜೊತೆಗೆ ಹೋಗಿ ಇವತ್ತು ಅದು ಸೆಕೆಂಡ್ ಬೆಂಚಿನಿಂದ ಫಸ್ಟ್ ಬೆಂಚಿಗೆ ಹೋಗಿ ಸುಪ್ರೀಂ ಕೋರ್ಟ್ನ ಉಲ್ಲಂಘನೆ ಆಗಿದೆ. ಅದರಿಂದ ನೀವು ಅದು ಫಸ್ಟ್ ಬೆಂಚಿನಲ್ಲೇ ಇತ್ಯರ್ಥಪಡಿಸಬೇಕು ಅನ್ನತಕ್ಕಂಥ ತೀರ್ಮಾನ ಆಗಿರತಕ್ಕಂಥ ಭಾಗವಾಗಿ ಮತ್ತೆ ಲೇಬರ್ ಕಮಿಷನರಿಂದ ಕನಿಷ್ಠ ವೇತನವನ್ನು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಆಗಿರತಕ್ಕಂಥ ಪಟ್ಟಿಯಲ್ಲೂ ಕೂಡ ಇಲ್ಲಿಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟದಿರತಕ್ಕಂಥ ಬೇರೆ ಬೇರೆ ಪ್ಲಾಂಟೇಶನ್ ಮಾಲೀಕರು ಇರ್ಬೋದು, ಇಂಡಸ್ಟ್ರಿಯಲ್ ಮಾಲೀಕರು ಇರ್ಬೋದು, ಅಥವಾ ಬೇರೆ ಬೇರೆ ಕಾಂಟ್ರಾಕ್ಟ್ ಮಾಲೀಕರುಗಳು ಇವತ್ತು ಅದಕ್ಕೆ ತಡೆ ಒಡ್ಡು ಕೊಡಬಾರ್ದು ಅನ್ನತಕ್ಕಂಥ ರೀತಿಯಲ್ಲಿ ಕೊಡದೆ ಇವತ್ತು ಅದರಿಂದ ದೊಡ್ಡ ರೀತಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ನೌಕರರು ವಂಚನೆಗೊಳಗಾಗ್ತಾ ಇದ್ದಾರೆ. ಈ ನಿಟ್ಟಿನ ಒಳಗಡೆ ನಮ್ಮ ಬೇಡಿಕೆ ಇರತಕ್ಕಂಥದ್ದು ಕೋರ್ಟ್ನಲ್ಲಿ ಈಗಾಗಲೇ
ಡಿಸಿಷನ್ ಆಗಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಪಾಲನೆ ಮಾಡಬೇಕು ಅಂತೇಳಿ. ಜೊತೆಯ ಒಳಗಡೆ ನಾವಿವತ್ತು ಹೇಳ್ತಾ ಇರೋದು ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ನ ತೀರ್ಮಾನ ಇದೆ, ಒಂದು ಕುಟುಂಬ, ಒಂದು ಕೌಟುಂಬಿಕ ಕುಟುಂಬ ಬದುಕಬೇಕು ಅಂತ ಹೇಳಿದ್ರೆ 3 ಯೂನಿಟ್ಗಳು ಬಹಳ ಮುಖ್ಯ. ಅವನ ಆಹಾರ, ಅವನಿಗೆ ಬೇಕಾಗಿರತಕ್ಕಂತಹ ಕುಟುಂಬ ನಿರ್ವಹಣೆ ಮಾಡಬೇಕಾಗಿ. ಪ್ರತಿಭಟನಾಕಾರರು ನೌಕರರ ಸಹಿ ಸಂಗ್ರಹದ ಮನವಿ ಪತ್ರವನ್ನು ಕಾರ್ಮಿಕ ಅಧಿಕಾರಿ ಕಾವೇರಿ ಅವರ ಮೂಲಕ ಕಾರ್ಮಿಕ ಸಚಿವರು ಹಾಗೂ ಪಂಚಾಯತ್ ರಾಜ್ ಸಚಿವರಿಗೆ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಮಹದೇವ್, ಸಿವಿ ದಿಲೀಪ್, ಸದಸ್ಯರಾದ ಟಿಕೆ ಮೂರ್ತಿ, ಮಹಾಲಿಂಗ, ಎಂಎ ಸೌಮ್ಯ, ಎಂಎಸ್ ಸೌಮ್ಯ, ಶಿವಭಾಗ್ಯ, ಕೆಬಿ ಸತೀಶ್ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳ ಪಂಚಾಯಿತಿ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.